Sunday Christian. ಬರೀ ಭಾನುವಾರ ಕ್ರೈಸ್ತರು ಮಾತ್ರ You ಆಗಬೇಡಿ. must be in love with Jesus. ನೀವು ಯೇಸುವಿನ ಜೊತೆ ಪ್ರೀತಿಯಲ್ಲಿರಬೇಕು. You must love him so much ಎಷ್ಟು ಮಟ್ಟಿಗೆ ನೀವು ಅದನ್ನು ಪ್ರೀತಿಸಬೇಕಾದ್ರೆ that your love must overflow in your heart. ನಿಮ್ಮ ಒಂದು ಪ್ರೀತಿ ಏನಿದೆ ಅದು ನಿಮ್ಮ ಹೃದಯದಲ್ಲಿ ತುಂಬಿ You ತುಳುಕಬೇಕು. know, when you follow Jesus, ನೀವು ಯೇಸುವನ್ನು ಹಿಂಬಾಲಿಸುವಾಗ you will have more troubles. ಹೆಚ್ಚಿನ ಸಮಸ್ಯೆಗಳಾಗುತ್ತೆ. So I have made preached a sermon called Sit Problem. ನಾನೊಂದು ಸಂದೇಶವನ್ನು ಕೊಟ್ಟಿದ್ದೆ, ಸೆಟ್ ಸಮಸ್ಯೆ ಅಂತ. S means ಎಸ್ ಅಂದ್ರೆ self. ಸ್ವಂತದ್ದು. I means ಐ ಅನ್ನೋದು induce. ಅದೇ ಮಾಡ್ಕೊಂಡಿರುವಂತದ್ದು. T means ಟಿ ಅಂದ್ರೆ troubles. ಸಮಸ್ಯೆ. ನಮಗೆ ಸಾಕಾಗಲಿಲ್ಲ ಸಮಸ್ಯೆ. ಇನ್ನ ನಾವೇ ಹೋಗ್ಬಿಟ್ಟು ನಾವೇ ಹೋಗಿ ನಮ್ಮ ಸ್ವಂತಿಕೆಯಿಂದ ಸಮಸ್ಯೆಗಳನ್ನ ಉಂಟು ಮಾಡ್ಕೊಳ್ಳೋದು. then we blame God. ಅದಾದ್ಮೇಲೆ ದೇವರಿಗೆ ನಾವು Then we ದೂಷಿಸೋದು, get angry. ಕೋಪ ಮಾಡ್ಕೊಳ್ಳೋದು But ದೇವರಿಗೆ. I'm not saying that you are doing that. ನಾನು ಹೇಳ್ತೀವಿ ಅನ್ನೋದನ್ನ But ಮಾಡ್ತೀನಿ I ಅಂತ. want to tell you something. ಅದೇ ಒಂದು ಹೇಳಿಕೆ ಬಯಸ್ತೀನಿ. Rejoice in your salvation. ನಿಮ್ಮ ರಕ್ಷಣೆಯಲ್ಲಿ Your ಸಂತೋಷಿಸಿ. salvation is too good. ನಿಮ್ಮ ರಕ್ಷಣೆಯು ತುಂಬಾ ಚೆನ್ನಾಗಿದೆ. You have a great salvation. ನಿಮ್ಮಲ್ಲಿ ಒಂದು ಶ್ರೇಷ್ಠವಾದ ರಕ್ಷಣೆ ಇದೆ. You are saved. ನೀವು ರಕ್ಷಣೆ You ಹೊಂದಿದ್ದೀರಾ. have become the child of the living God. ನೀವು ಜೀವ ಸ್ವರೂಪನಾದ ದೇವರ ಮಗುವಾಗಿದ್ದೀರಾ. You can't imagine the blessing that has come to you. ನೀವು ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಊಹಿಸಿಕೊಳ್ಳಿಕ್ಕೂ ಸಾಧ್ಯ That's ಇಲ್ಲ. why Paul was praying for the believers. ಪೌಲನು ಅದಕ್ಕಾಗಿ ವಿಶ್ವಾಸಿಗಳಿಗೆ Give them a spirit of wisdom and revelation, ಯಾಕಂದ್ರೆ ನಿನ್ನ ಜ್ಞಾನದ ಪ್ರಕಟಣೆಯ ಆತ್ಮವನ್ನ ಜನರಿಗೆ that ದಯಪಾಲಿಸು. they may know you better. ನಿನ್ನನ್ನ ಉತ್ತಮವಾಗಿ Give ತಿಳಿದುಕೊಳ್ಳಿಕ್ಕೆ them a spirit, ಅವರಿಗೆ ಆತ್ಮವನ್ನು What ದಯಪಾಲಿಸು. spirit? ಯಾವ ಆತ್ಮ? wisdom and revelation, ಜ್ಞಾನ ಮತ್ತು ಪ್ರಕಟಣೆಯ ಆತ್ಮವನ್ನ. so they may know you better. ಅವರು ನಿನ್ನನ್ನ ಉತ್ತಮವಾಗಿ ತಿಳಿದುಕೊಳ್ಳಲಿ. Hallelujah. ಹಲ್ಲೆಲೂಯಾ. Church, I'm telling you, many times we are unbelieving believers. ಎಷ್ಟೋ ಬಾರಿ ನಾವು ಅವಿಶ್ವಾಸ ಹೊಂದಿದಂತ We are ವಿಶ್ವಾಸಿಗಳಾಗಿದ್ದೇವೆ. waiting for the blessing, ನಾವು ಆಶೀರ್ವಾದಕ್ಕಾಗಿ but ಕಾಯ್ಕೊಂಡಿದ್ದೀವಿ. God is waiting for us. ಆದರೆ ದೇವರು ನಮಗೋಸ್ಕರ ಕಾಯ್ತಿದ್ದಾನೆ. Blessing is already on the way. ಆಶೀರ್ವಾದವು ಆಗಲೇ ಮಾರ್ಗದಲ್ಲಿದೆ. I'm telling you, ನಾನು ಹೇಳ್ತಿದ್ದೀನಿ, the Bible you have in your hand, ನಿಮ್ಮ ಕೈಲಿರುವಂತ ಸತ್ಯವೇದ it only works by faith. ಇದು ನಂಬಿಕೆಯ ಮುಖಾಂತರ ಮಾತ್ರ ಕಾರ್ಯ ಮಾಡುತ್ತೆ. Hallelujah. ಹಲ್ಲೆಲೂಯಾ. You must realize that. ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. No blessing will come your way ಯಾವ ಆಶೀರ್ವಾದವು ನಿಮ್ಮ ಮಾರ್ಗದ ಮಧ್ಯದಲ್ಲಿ if ಬರೋದಿಲ್ಲ. you don't realize. ನೀವು ಅರ್ಥ ಮಾಡ್ಕೊಳ್ಳಿಲ್ಲ This ಅಂದ್ರೆ book ಈ ಪುಸ್ತಕ has to be mixed with faith. ಇದು ನಂಬಿಕೆ ಜೊತೆಗೆ ನಾವು ಬೆರೆಸಬೇಕು. Hebrews 4:2. ಹೀಬ್ರದವರಿಗೆ 4ನೇ ಅಧ್ಯಾಯ 2ನೇ ವಚನ. Devil doesn't like us to pray. ಸೈತಾನ ಬಯಸೋದಿಲ್ಲ ನಾವು ಪ್ರಾರ್ಥನೆ So ಮಾಡೋದನ್ನ. I know that I don't want to put you in danger. ನನಗೊತ್ತು ನಾನು ನಿಮ್ಮನ್ನ ಅಪಾಯಕ್ಕೆ But I want you to become a prayer warrior. ಅರೆ ನಾನು ಪ್ರಾರ್ಥನೆಯ ವೀರನಾಗಬೇಕು. What you hear today, ನೀವೇನ್ ಕೇಳಿಸ್ಕೊಳ್ತೀರಾ if ಇವತ್ತು? you realize ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ how much you neglect prayer, ಎಷ್ಟು ಮಟ್ಟಿಗೆ ನೀವು ಪ್ರಾರ್ಥನೆಯನ್ನು how much you ಅಸಡ್ಡೆ don't ಮಾಡ್ತೀರಾ. realize the great power that is available for everyone who believes. ಯಾರೆಲ್ಲ ನಂಬ್ತಾರೆ ಎಂತ ರೀತಿಯಾದ ಶಕ್ತಿ ನಿಮಗಾಗಿ ಲಭ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. Hallelujah. Hallelujah. First of all, I want you to do one thing every day. ಮೊದಲನೇ ಸಂಗತಿ ನೀವು ಪ್ರತಿನಿತ್ಯ ಒಂದು ಮಾಡಿ. Rejoice in your salvation. ನಿಮ್ಮ ರಕ್ಷಣೆಯಲ್ಲಿ ನೀವು ಸಂತೋಷ Your ಪಡಿ. salvation is already purchased by ನಿಮ್ಮ God. ರಕ್ಷಣೆಯು ಆಗಲೇ ಖರೀದಿ ಮಾಡಲ್ಪಟ್ಟಿದೆ. Hallelujah. Hallelujah. 2 Corinthians 1:10. 2 ಕೊರಿಂಥದವರಿಗೆ 1ನೇ ಅಧ್ಯಾಯ 10ನೇ ವಚನ. See what the Bible says. ಸತ್ಯವೇದ ಏನಿರುತ್ತೆ ನೋಡಿ. Where is your Bible? ನಿಮ್ಮ ಸತ್ಯವೇದ ಎಲ್ಲಿದೆ? When you come to church, must bring Bible notebook. ನೀವು ಸಭೆಗೆ ಬರುವಾಗ ಸತ್ಯವೇದವನ್ನ ನಿಮ್ಮ ಪುಸ್ತಕವನ್ನ ತೆಗೆದುಕೊಂಡು ಬರಬೇಕು ಬರ್ಕೊಳ್ಳಿಕ್ಕೆ. And take the notes down. ಮತ್ತು ಎಲ್ಲ ಒಂದು ವಚನಗಳನ್ನು Listen to the word of God. ದೇವರ ವಚನಕ್ಕೆ You know what the problem with the church? ಸಭೆಯಲ್ಲಿ ಏನು ಸಮಸ್ಯೆ ಗೊತ್ತಾ? The mind is not changed. ಮನಸ್ಸು ಬದಲಾಗಿಲ್ಲ. Mind is not changed. ಮನಸ್ಸು ಬದಲಾಗಿಲ್ಲ. They are looking at this. They are saved. ಅವರು ರಕ್ಷಣೆಯನ್ನು ನೋಡ್ತಿದ್ದಾರೆ. They come to Jesus, ಆ ಯೇಸುವಿನಲ್ಲಿ but they ತಂದೆ have the same old mind. ಅದೇ ಹಳೆ ಸ್ವಭಾವಗಳು. ನಾವು ಹೇಳಲ್ಲ ನಮ್ಮ ಅಜ್ಜ ಅವರಿಗೆ ಜನರೇಷನ್ ಗ್ಯಾಪ್ ಅಂತ ಹೇಳಲ್ವ? ಒಂದು ಸಂತತಿ ಮಧ್ಯದಲ್ಲಿ ಅಷ್ಟು ಗ್ಯಾಪ್ ಇದೆ ಅಂತ ಹೇಳ್ತಾರಲ್ವಾ? ಇಲ್ವೇ? ಅಜ್ಜ ನಿಮ್ಗೆ ಅರ್ಥ ಆಗಲ್ಲ ಈ ಮಾಡರ್ನ್ ಜನರೇಷನ್. ಅಂದ್ರೆ ಈಗ ನಾವು ವಿನೂತನವಾದ ಜನಾಂಗ, ನೀವು ಹಳೆಯ ಸಂತತಿಯವರು, ನಿಮಗೂ ನಮಗೂ ತುಂಬಾ ವ್ಯತ್ಯಾಸ ಇದೆ. Today also we are like that. ಇವತ್ತು ಕೂಡ ನಾವು ಹಾಗೆ ಇದ್ದೀವಿ. We need to have a mindset of God's word. ನಾವು ದೇವರ ವಚನದಲ್ಲಿ ಇರುವಂತ ಪ್ರಕಾರ His word never fails. ಯಾತನ ವಚನವು ಎಂದಿಗೂ ಸೋಲೋದೇ ಇಲ್ಲ. I am saved. ನಾನು ರಕ್ಷಣೆ ಹೊಂದಿದ್ದೀನಿ. 2 Corinthians 1:10 says what? 2 ಕೊರಿಂಥದವರಿಗೆ 1ನೇ It says ಅಧ್ಯಾಯ 10ನೇ you ವಚನ ಹೇಳುತ್ತೆ, have received such a great salvation. ಎಂತ ಶ್ರೇಷ್ಠವಾದ ರಕ್ಷಣೆಯನ್ನ ನೀವು ಹೊಂದಿಕೊಂಡಿದ್ದೀರಾ ಅಂತ ಹೇಳ್ತಾ ಇದೆ. Somebody quickly read it. ಯಾರಾದ್ರೂ ಅದಕ್ಕೆ ನೀವು ಓದಿ. Don't delay to read. ಹೇಳಿ, ಭಯಂಕರವಾದ ಯಾವ್ದಿಂದ ತಪ್ಪಿಸಿರೋದು? ಭಯಂಕರವಾದ ಮರಣದಿಂದ. Really, Lord, forgive us. ಕೇಳ್ಕೋಬೇಕು ಕರ್ತನ ಹತ್ರ. ಕರ್ತನೇ ನಮ್ಮನ್ನು Every day we ಕ್ಷಮಿಸು. must forgive, ask God forgiveness. ಪ್ರತಿನಿತ್ಯ ಕೇಳ್ಕೋಬೇಕು ಕ್ಷಮೆ. Because such a ಭಯಂಕರ
ಮರಣ. ಅಂತ ಭಯಂಕರ ಮರಣದಿಂದ ನಮ್ಮನ್ನು ತಪ್ಪಿಸಿದ್ಯಾ. Jesus has saved me and saved you. ಯೇಸು ನನ್ನನ್ನ ನಿಮ್ಮನ್ನ ಕಾಪಾಡಿದ್ದಾನೆ. These were 10 lepers. ಯಾವನಿಗೆ 10 ಕುಷ್ಠರೋಗಿಗಳು 10 got healed. 10 ಜನರು ಕೂಡ ಗುಣ ಹೊಂದಿದ್ರು. 10 got healed. 10 ಕುಷ್ಠರೋಗಿಗಳು. It is not a small healing. ಅದು ಒಂದು ಚಿಕ್ಕದಾದ ಒಂದು They cannot be healed otherwise. ಅವರಂತಂದ್ರೆ ಅವರು ಗುಣ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. After they got healed, ಅವರು ಗುಣ ಹೊಂದಿದ್ರು. only one person ಒಬ್ಬ ವ್ಯಕ್ತಿ ಮಾತ್ರ Jesus. ವಾಪಸ್ ಬಂದು Thank you. ನಿಮಗೆ ಧನ್ಯವಾದ. I wish our church would be like that. ನಮ್ಮ ಸಭೆಯವರು ಆಗಿರಬೇಕು ಅಂತ ಬಯಸ್ತೀನಿ. ಯಾರಿಗೆ whoever has a fault on me, I forgive them. ನನ್ನ ಮೇಲೆ ಯಾರು ತಪ್ಪು ಇರುವುದಾದ್ರೆ ಅದೆಲ್ಲವನ್ನ ಕೂಡ If I have ಕ್ಷಮಿಸ್ತೀನಿ. anything against them, ನಾನು ಅವ್ರ because I am rejoicing in my salvation. ನನ್ನ ರಕ್ಷಣೆಯಲ್ಲಿ ಸಂತೋಷಪಡ್ತೀನಿ. Hallelujah. Can you do one thing? Can you stand up and say hallelujah? ಇವತ್ತು ಏನು ಮಾಡ್ತೀರಾ? ಎದ್ದಿಟ್ಕೊಂಡು ಹಲ್ಲೆಲೂಯಾ ಅಂತ ಕಿರ್ಚಿ ಅದಾದ್ಮೇಲೆ ಕೂತ್ಕೊಳ್ಳಿ. 1, 2, 3. Come on. Amen. Our salvation is so great. ನಮ್ಮ ರಕ್ಷಣೆ ಅಷ್ಟು ಶ್ರೇಷ್ಠವಾದದ್ದು. Don't make it small. ಅದನ್ನ ಚಿಕ್ಕದಾಗಿ ಮಾಡಬೇಡಿ. Just because you have troubles. ನಿಮಗೆ ಸಮಸ್ಯೆ ಇರೋದ್ರಿಂದ. Don't make it as though insignificant. ಅದೇನು ಅಷ್ಟು ಪ್ರಾಮುಖ್ಯ ಅಲ್ಲ ಅಂತ ಮಾಡ್ಕೊಬೇಡಿ. Just because your prayers are not answered. ನಿಮ್ಮ ಪ್ರಾರ್ಥನೆ ಉತ್ತರ ಸಿಕ್ಕಿಲ್ಲ ಅಂತ. What a great salvation. ಎಂಥ ಶ್ರೇಷ್ಠವಾದ Oh, ರಕ್ಷಣೆ. hallelujah. Oh, hallelujah. When I am walking on the road, I must remember, change my mind. ನನ್ನ ಮನಸ್ಸನ್ನ Oh, ಮಾಡ್ಕೊಂಡು thank you for my salvation. ಕರ್ತನೇ ನಿನ್ನ ರಕ್ಷಣೆಗಾಗಿ People ಸ್ತೋತ್ರ. are going all over the world. ಜನರು ಪ್ರಪಂಚದಾದ್ಯಂತ ಹೋಗ್ತಿದ್ದಾರೆ. They're going to this place, that ಈ place, ಸ್ಥಳಕ್ಕೆ ಆ ಸ್ಥಳಕ್ಕೆ to get ಹೋಗ್ತಿದ್ದಾರೆ. salvation, ರಕ್ಷಣೆಯನ್ನು to ಹೊಂದಲಿಕ್ಕೆ, get the forgiveness of sins. ನಮ್ಮ ಪಾಪಕ್ಕೆ to ಪರಿಹಾರ get eternal life. ಒಂದು ನಿತ್ಯ ಜೀವನ But we ಹೊಂದಲಿಕ್ಕೆ. have got it freely by the grace of God. ಎಲ್ಲರಿಗೂ ದೇವರ ಕೃಪೆಯಿಂದ ಉಚಿತವಾಗಿ ಕೊಡಲ್ಪಟ್ಟಿದೆ. Please take your salvation like that. ದಯವಿಟ್ಟು ನಿಮ್ಮ ರಕ್ಷಣೆಯನ್ನು ಅಷ್ಟು ದುಬಾರಿಯಾಗಿ Please take your ತೆಗೆದುಕೊಳ್ಳಿ. salvation like that. ನಿಮ್ಮ ರಕ್ಷಣೆಯನ್ನು ಆ ರೀತಿ It's ತೆಗೆದುಕೊಳ್ಳಿ. an awesome salvation. ಅದು ಅದ್ಭುತವಾದ ರಕ್ಷಣೆ. I am telling you, troubles will come. ಸಮಸ್ಯೆಗಳು ಬಂದೇ ಬರುತ್ತೆ But ಅಂತ ಹೇಳ್ತೀನಿ. those troubles cannot stand before a praying person. ಆದ್ರೆ ಒಬ್ಬ ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಮುಂದೆ ಆ ಸಮಸ್ಯೆಗಳು ನಿಂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. Hallelujah. Hallelujah. When you pray, ನೀವು ಪ್ರಾರ್ಥಿಸುವಾಗ you must pray like Jesus. ಯೇಸುವಿನ ಹಾಗೆ ಪ್ರಾರ್ಥಿಸಬೇಕು. Hebrews 5:7. ಇಬ್ರಿಯವರಿಗೆ 5ನೇ Some people when they are praying, they do not know whether they are praying. ಕೆಲವರು ಪ್ರಾರ್ಥನೆ ಮಾಡುವಾಗ ಗೊತ್ತಾಗಲ್ಲ ಅವ್ರು ಪ್ರಾರ್ಥನೆ ಮಾಡ್ತಿದ್ದಾರೆ ಇಲ್ವೋ ಅಂತ. How did Jesus pray? ಯೇಸು ಯಾವ ರೀತಿ ಪ್ರಾರ್ಥಿಸಿದ್ರು? I prayed like that many times. ಆ ರೀತಿಯಲ್ಲಿ ನಾನು ಪ್ರಾರ್ಥಿಸಿದೆ ಎಷ್ಟೋ ಬಾರಿ. Strong crying. ಒಂದು ಬಲವಾದ ಕೂಗಿ. Why did Jesus cry? ಯೇಸು ಯಾಕೆ ಇಲ್ಲಿ Why did he have to pray? ಯಾಕೆ ಪ್ರಾರ್ಥನೆ ಮಾಡಿದ್ರು? He knows the importance of prayer. ಅವರಿಗೆ ಗೊತ್ತಿತ್ತು ಪ್ರಾಮುಖ್ಯತೆಯ ಪ್ರಾರ್ಥನೆಯಲ್ಲಿ ಇದ್ದಿದ್ದು. You will be a bad example if you are not a prayer warrior. ನೀನೊಬ್ಬ ಒಂದು ಕೆಟ್ಟ ಉದಾಹರಣೆ ಆಗ್ತೀಯ. ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ Your ಆಗಲ್ಲ. Christian life is in prayer. ನಿಮ್ಮ ಕ್ರೈಸ್ತ ಜೀವಿತ ಪ್ರಾರ್ಥನೆಯಲ್ಲಿ If ಅಡಕವಾಗಿದೆ. you don't know, realize that ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ that ಅಂದ್ರೆ you must start to pray. ನೀವು ಪ್ರಾರ್ಥನೆ ಮಾಡೋದನ್ನ ಪ್ರಾರಂಭಿಸಬೇಕು. What will happen? ಏನಾಗುತ್ತೆ? Problems will come. ಸಮಸ್ಯೆಗಳು ಬರುತ್ತೆ. Will take you and go. ಅದನ್ನ ನಿಮ್ಮನ್ನ ಕರ್ಕೊಂಡು ಹಾಗೆ But when you are ಹೋಗುತ್ತೆ. praying, ನೀವು ಪ್ರಾರ್ಥಿಸುವಾಗ when you are praying, what God will show you. ನೀವು ಪ್ರಾರ್ಥಿಸುವಾಗ ಏನ್ ದೇವಸ್ಥಾನ Child, you should not have done that. ಮಗು ನೀನು ಅದನ್ನ ಮಾಡಬಾರ್ದಾಗಿತ್ತು. I'm very sorry, Lord. ಕರ್ತನೇ ನಾನು ಕ್ಷಮಿಸ್ಬಿಡು. Forgive me. ನನ್ನ ಕ್ಷಮಿಸು. Please help me. ದಯವಿಟ್ಟು ನನ್ನ ಸಹಾಯ No ಮಾಡು. help seems to come. ಯಾವ ಸಹಾಯ ಬರಲಿ ಕಾಣಿಸ್ತಾ ಇಲ್ಲ. But the Bible says, ಅದು ಸತ್ಯವೇದ ಹೇಳ್ತಾ ಇದೆ. you and me must continue praying. ನೀವು ನಾವು ಸತತವಾಗಿ ಪ್ರಾರ್ಥಿಸುವುದನ್ನು ಮುಂದುವರಿಸಬೇಕು. Thanks be to God. ಆದರೆ ದೇವರಿಗೆ ಸ್ತೋತ್ರ. Jesus says, ಯೇಸು ಹೇಳ್ತಾರೆ, fear not. ಭಯ ಪಡಬೇಡ. Oh, what a Jesus we serve. ಎಂತ ಯೇಸುವಿಗೆ ನಾವು ಸೇವೆ You ಮಾಡ್ತೀವಿ. can go and just read it now. ನೀವು ಅದನ್ನು ಓದಿದ್ದೀರಾ? Here is the 9th chapter of Mark. ಮಾರ್ಕನ ಬರೆದ ಸುವಾರ್ತೆ 9ನೇ So you saw how Jesus prayed. ಯಾವ ರೀತಿಯಲ್ಲಿ ಯೇಸು ಪ್ರಾರ್ಥಿಸಿದ್ರು ಅಂತ ನೀವು ಆಗಲೇ ನೋಡಿದ್ರಿ. Yes or no? ಹೌದಲ್ವಾ? Don't look for man's love, man's pity, man's help. Don't look. ಮನುಷ್ಯನ ಪ್ರೀತಿ, ಮನುಷ್ಯನ ಕರುಣೆ, ಮನುಷ್ಯನ ಒಂದು ದಯೆಗೋಸ್ಕರ ಹುಡುಕಬೇಡಿ. If God wants, ದೇವರು ಬಯಸೋದಾದ್ರೆ a stone will give you money. ಕಲ್ಲುಗಳೇ ಬೇಕಾದ್ರೆ ಎದ್ದು ನಿಮಗೆ ಹಣವನ್ನ ಕೊಡುತ್ತೆ. Amen. ಆಮೆನ್. You must always fix your eyes on Jesus. ನಿಮ್ಮ ಒಂದು ಕಣ್ಣುಗಳು ಯಾವಾಗಲೂ ಯೇಸುವಿನ ಮೇಲೆ ನೆಟ್ಟಿರಬೇಕು. Church, please do not be a church believer. ದಯವಿಟ್ಟು ಒಬ್ಬ ಸಭೆಯ ವಿಶ್ವಾಸಿಗಳಾಗಿ ಹೋಗಬೇಡಿ. Mean something to God. ನೀವು ದೇವರಿಗೆ ಒಂದು Make your life useful ನಿಮ್ಮ because of prayer. ಜೀವಿತವು ಪ್ರಾರ್ಥನೆ ನಿಮಿತ್ತವಾಗಿ ಉಪಯೋಗಿಸಲ್ಪಡುವ ರೀತಿಯಲ್ಲಿ ನಡ್ಕೊಳ್ಳಿ. 9th chapter of Mark. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ Just says here in 18th verse. 18ನೇ ವಚನದಲ್ಲಿ ಹೇಳುತ್ತೆ, Here is a man. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. He has a son. ಅವನಿಗೊಬ್ಬ ಮಗ ಇದ್ದಾನೆ. He had a sickness called in English is epilepsy. ಎಪಿಲೆಪ್ಸಿ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. And we say in short form fits. ಫಿಕ್ಸ್ ಅಂತ ಹೇಳ್ಬೋದು ಚಿಕ್ಕದಾಗಿ. Just believe the word of God. ದೇವರ ವಚನವನ್ನು ನಂಬಿ. Jesus is the healer. ಯೇಸುವೇ ಸ್ವಸ್ಥಗಾರ. Here we see ಇಲ್ಲಿ ನಾವು this ನೋಡ್ತೀವಿ man ಈ ವ್ಯಕ್ತಿ has gone to so many places. ಎಷ್ಟೋ ಸ್ಥಳಗಳಿಗೆ ಹೋಗಿ ಬಂದಿದ್ದಾರೆ. If you had a son, ನಿಮ್ಮ ಹತ್ರ ಒಬ್ಬ ಮಗ ಇದ್ದಿದ್ರೆ, God forbid, ದೇವರು ಇದು ಆಗದೆ ಇರ್ಲಿ ಅಂತ ನಾನು ಹೇಳ್ತೀನಿ.
he is like the sick. ಈ ರೀತಿಯಾಗಿ ಕಾಯಿಲೆ ಇರುವಂತ ಮಗ ಇದ್ರೆ Which mother, father will keep quiet? ಯಾವ ತಾಯಿ ತಂದೆ ಹಾಗೆ ಸುಮ್ಮನೆ ಇರ್ತಾರೆ? What they will do? ಅವ್ರು ಏನ್ ಮಾಡ್ತಾರೆ? They will go everywhere. ಎಲ್ಲಾ ಕಡೆ ಹುಡುಕಾಟ They say, ಮಾಡ್ತಾರೆ. ಈ ಬೆಟ್ಟದಲ್ಲಿ help ಇದೆ, they'll run there. ಈ ಬೆಟ್ಟದಲ್ಲಿ ಸಹಾಯ ಸಿಗುತ್ತೆ ಅಂದ್ರೆ ಅಲ್ಲಿ And ಓಡ್ತಾರೆ. the child become worse. ಮಗು ಇನ್ನು ಹೀನವಾದ ಸ್ಥಿತಿಗೆ I can't imagine if I sit and think where all you would have gone. ನಾನು ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲೆಲ್ಲಿ ಬೇಕಾದ್ರೂ ಹೋಗಿರ್ಬೋದಲ್ಲ. Any religious place. ಯಾವ ಸ್ಥಳ, ಧಾರ್ಮಿಕ ಸ್ಥಳ ಆಗಿರ್ಲಿ. This demon was so strong. ಈ ಒಂದು ದುರಾತ್ಮ ಅಷ್ಟು ಬಲಿಷ್ಠವಾಗಿತ್ತು. Maybe your problem is so strong. ನಿಮ್ಮ ಸಮಸ್ಯೆಗಳು ಅದೇ ರೀತಿ ಬಲಿಷ್ಠವಾಗಿರಬಹುದು. What you are doing? ನೀವು ಏನೇ ಮಾಡಿದ್ರು ಕೂಡ The demon is just laughing. ಆ ದುರಾತ್ಮ ಕೂತ್ಕೊಂಡು ನಗ್ತಾ ಇರುತ್ತೆ. Whatever you pray, ನೀವು ಏನೇ ಪ್ರಾರ್ಥಿಸಿದ್ರು nothing is happening. ಏನೂ ಆಗ್ತಿಲ್ಲ. But because of love, ಅದೇ ಪ್ರೀತಿಯ ನಿಮಿತ್ತವಾಗಿ this man never gave up on his son. ಈ ವ್ಯಕ್ತಿ ತನ್ನ ಮಗನನ್ನು ಬಿಟ್ಕೊಂಡಿಲ್ಲ. He was, every time his son is suffering, ಪ್ರತಿ ಬಾರಿ ತನ್ನ ಮಗ ಬಾಧೆಗೆ ಒಳಪಡುವಾಗ he was suffering. ಇವನು ಕೂಡ ಅದನ್ನು ಅನುಭವಿಸ್ತಿದ್ದ. He was crying. ಅವನು ಕೂಡ His ಕಣ್ಣೀರಿಟ್ಟ. son was almost dying. ತನ್ನ ಮಗ ಸಾಯುವ ಸ್ಥಿತಿಗೆ ಬಂದಿದ್ದಾನೆ. Every time he's throwing him in the fire. ಪ್ರತಿ ಬಾರಿ ಆ ಮಗ ತನ್ನನ್ನು ತಾನೇ ಬೆಂಕಿಯಲ್ಲಿ What a ಹಾಕಿ ಪ್ರಯತ್ನ trouble, what a ಪಡ್ತಿದ್ದಾನೆ. trouble. ಎಂತ ಕಷ್ಟ ಅದು. Who wants to be in that place? ಯಾರು ಆ ಸ್ಥಳದಲ್ಲಿ ಇರಲಿಕ್ಕೆ ಬಯಸ್ತಾರೆ? Horrible trouble. ನಿಜವಾಗಲೂ ಭಯಾನಕವಾದ ಸಂಗತಿ ಅದು. ಮುಂಜಾನೆ ಅಂದ್ರೆ He can't go to the work. ಅವನು ಕೆಲಸಕ್ಕೆ ಹೋಗಕ್ಕಾಗಲ್ಲ. Suddenly the son gets his fix. ಇದಕ್ಕೆ ಮಗನಿಗೆ ಫಿಕ್ಸ್ ಮಾಡ್ಬಿಡುತ್ತೆ. This father is saying, what to do now? ಈ ಅಪ್ಪ ಯೋಚನೆ ಮಾಡ್ತಿದ್ದಾನೆ, ಏನ್ Wife is crying in the house. ಈ ಹೆಂಡತಿ ಕಣ್ಣೀರಿಟ್ಟಿದ್ದಾಳೆ. They tied and kept him. ಅವರು ಅವನನ್ನ They put ಕಟ್ಟಾಕಿಟ್ಟಿದ್ದಾರೆ. the iron in the hand. ಅವನ ಕೈಯಲ್ಲಿ ಕಬ್ಣ ಇಟ್ಟಿದ್ದಾರೆ. What all that devil did? ಕಬ್ಣ ಕೊಟ್ಟಿದ್ದಾರೆ. ಮತ್ತು ಸೈತಾನ ಏನೆಲ್ಲ Said, ಮಾಡಿದ್ದಾನೆ I ಬರೋದು. hate Satan. ನಾನು ಸೈತಾನನ I'm ದ್ವೇಷಿಸ್ತೀನಿ. not afraid of Satan. ನಾನು ಸೈತಾನ ಬಗ್ಗೆ ಹೆದರ್ಕೊಳ್ಳಲ್ಲ. I love Jesus. ನಾನು ಯೇಸುವನ್ನ ಪ್ರೀತಿಸ್ತೀನಿ. I love Jesus. ನಾನು ಯೇಸುವನ್ನ Church, ಪ್ರೀತಿಸ್ತೀನಿ. Jesus is the answer. ಯೇಸುವೇ ಒಂದು ಉತ್ತರ ಆಗಿದ್ದಾನೆ. Him only miracles will happen. ಆತನ Even today. ಮುಖಾಂತರ ಮಾತ್ರ ಇವತ್ತಿಗೂ ಕೂಡ ಅದ್ಭುತಗಳು He ಆಗುತ್ತವೆ. himself ಆತನು ಸ್ವತಃ was wounded for your transgression. ನಿನ್ನ ಒಂದು ಅಪರಾಧಗಳ ನಿಮಿತ್ತ ಗಾಯಗೊಂಡ. He was bruised for your iniquity. ಆತನು ನಿಮ್ಮ ದ್ರೋಹಗಳ ನಿಮಿತ್ತವಾಗಿ ಜಜ್ಜಲ್ಪಟ್ಟ. He was punished for you. ಆತನು ನಿಮಗೋಸ್ಕರ He ಶಿಕ್ಷಿಸಲ್ಪಟ್ಟ. was bleeding from head to foot. ಆತನು ತಲೆಯಿಂದ ಪಾದದವರೆಗೂ Come on, ರಕ್ತದಿಂದ church. ಆಲೋಚನೆ ಮಾಡಿ. Is this what you want to give back to Jesus? ಇದನ್ನೇ ನೀವು ಯೇಸುವಿಗೆ ಮರಳಿ ಕೊಡ್ತೀರಾ? Just come in the church, ಬರೆದು ಸಭೆಗೆ no prayer life, ರಾತ್ರಿ ಜೀವಿತ ಇಲ್ಲ. come another Sunday, ಇಲ್ಲ ಇನ್ನೊಂದು ಭಾನುವಾರ ಬರ್ತೀರಾ? somehow live in this world. ಇವಾಗ ಹೇಗೋ ಜೀವಿಸ್ಕೊಂಡು ಹೋಗ್ತೀರಾ? I never lived like that. ನಾನು ಆ ರೀತಿ ಜೀವಿಸ್ಲಿಲ್ಲ. The day I met Jesus, ನಾನು ಯಾವ ದಿನದಲ್ಲಿ ಯೇಸುವನ್ನ ಭೇಟಿ I ಮಾಡಿದ್ರು never ever stopped praying. ನಾನು ಪ್ರಾರ್ಥನೆ ಮಾಡೋದನ್ನ ನಿಲ್ಲಿಸಲಿಲ್ಲ. I never escaped prayer time. ನಾನು ಪ್ರಾರ್ಥನೆ ಸಮಯನ ತಪ್ಪಿಸಿಕೊಂಡು First of all, I ಓಡಾಡಲಿಲ್ಲ. could not. ನಾನು ಮೊದಲನೇದಾಗಿ ಅದು ಮಾಡ್ಲಿಕ್ಕೂ ಆಗಲಿಲ್ಲ. This is fear. ಯಾಕಂದ್ರೆ ಈ ಭೀತಿ ನನ್ನ ಕಾಡ್ತಿತ್ತು. Thank God for the problem. ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. Some people when the problem comes, they run away from ಕೆಲವು Jesus. ಜನರು ಸಮಸ್ಯೆಗಳು ಬಂದಾಗ ಆ ಯೇಸುವನ್ನು ಬಿಟ್ಟು ಓಡಿ You know ಹೋಗ್ತಾರೆ. what they are called? ಅವ್ರು ಏನಂತ ಕರೆಯಲ್ಪಡ್ತಾರೆ ಗೊತ್ತಾ? Fools. ಮೂರ್ಖರು. Fools. ಮೂರ್ಖರು. Because Jesus is the life-giving Spirit. ಯಾಕಂದ್ರೆ ಯೇಸುವೇ ಜೀವವನ್ನು ಕೊಡುವಂತ ಆತ್ಮವಾಗಿದ್ದಾನೆ. Instead of running more to Jesus, ಯೇಸುವಿನ ಬಳಿ ಹೆಚ್ಚಾಗಿ ಓಡೋದನ್ನು ಬಿಟ್ಟು after you have made mistake, ನೀವು ನಿಮ್ಮ ತಪ್ಪುಗಳನ್ನು ಮಾಡಿದ್ಮೇಲೆ how much you must go and humble yourself and say, God, I deserve it. ಎಷ್ಟು ಮಟ್ಟಿಗೆ ನೀವು ದೀನವುಳ್ಳವರಾಗಿ ದೇವರ ಬಳಿ ಬಂದು ಹೌದು ನಾನು ಇದಕ್ಕೆ ಅರ್ಹ ಅಂತ ಹೇಳಬೇಕು. You say, Lord, I love you. ಕರ್ತನೇ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. You were wounded for my transgression. ನೀನು ನನ್ನ ಅಪರಾಧಗಳ ನಿಮಿತ್ತ ಗಾಯಗೊಂಡೆ. Was he wounded for you? ಆತ ನಿಮಗೋಸ್ಕರ He was ಗಾಯಗೊಂಡ. wounded for me. ನನಗೋಸ್ಕರ ಗಾಯಗೊಂಡ. He was bruised for me. ಆತ ನನಗೋಸ್ಕರ ಜಜ್ಜಲ್ಪಟ್ಟ. He was punished for me. ನನಗೋಸ್ಕರ And ಶಿಕ್ಷಿಸಲ್ಪಟ್ಟ. what I am doing towards that, ನಾನು ಅದಕ್ಕೋಸ್ಕರ ಯಾಕೆ ಮಾಡ್ತಾ ಇದ್ದೀನಿ? I have given my life to Jesus. ನಾನು ನನ್ನ ಜೀವಿತವನ್ನು ಆತನಿಗೆ I try to ಅರ್ಪಿಸಿದೆ. live an exemplary life. ನಾನು ಒಂದು ಮಾದರಿಯಾದ ಜೀವಿತವನ್ನ ನಡೆಸಿದೆ. I obey my leaders. ನಾನು ನನ್ನ ನಾಯಕರಿಗೆ ವಿಧೇಯನಾದೆ. Why? ಯಾಕೆ? Because Jesus said so. ಯೇಸು ಹೇಳಿದ್ರು ಅದಕ್ಕೋಸ್ಕರ. I am standing today. ನಾನು ನಿಂತಿದ್ದೇನೆ. How much I would love to see it happen in your own life. ಎಷ್ಟು ಮಟ್ಟಿಗೆ ನಿಮ್ಮ ಎಲ್ಲರ ಜೀವಿತದಲ್ಲೂ ಅದನ್ನು ಆಗುವುದನ್ನು ನೋಡಿ Think of it, ಇಷ್ಟಪಡ್ತೇನೆ. brothers, sisters. ಆಲೋಚನೆ ಮಾಡಿ ಸಹೋದರರೇ, This man went everywhere. ಈ ವ್ಯಕ್ತಿ ಎಲ್ಲಾ ಕಡೆ ಹೋಗಿ He might have been a very rich man. ತುಂಬಾ ಶ್ರೀಮಂತ ವ್ಯಕ್ತಿ He ಆಗಿರ್ಬೋದು. might have been a very great man. ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಆಗಿರ್ಬೋದು. It could not solve his problem. ಆದ್ರೆ ಆತನಿಗೆ ಸಮಸ್ಯೆಯನ್ನ ಪರಿಹಾರ ಮಾಡಲಿಲ್ಲ. Jesus was available. ಯೇಸು ಅಲ್ಲಿ ಲಭ್ಯವಿದ್ದ. Now he comes to Jesus. ಯೇಸು ಬಳಿ ಬರ್ತಾನೆ. 19 verse says, 19ನೇ ವಚನ after ಹೇಳಿದೆ, he heard this man, ಈ ಮಾತನ್ನು ಕೇಳಿದ ಮೇಲೆ his disciples could not cast out this spirit. ಈ ದುರಾತ್ಮ ಇತ್ತಲ್ಲ, ಆ ದುರಾತ್ಮವನ್ನ ಶಿಷ್ಯರು ಓಡಿಸಲಿಕ್ಕೆ ಆಗಲಿಲ್ಲ. And Jesus says what? ಯೇಸು ಏನ್ ಹೇಳ್ತಾರೆ ಇಲ್ಲಿ 19ನೇ ವಚನದಲ್ಲಿ? ಎಲ್ಲ Faithless ನಂಬಿಕೆ ಇಲ್ಲದಂತ generation. ಸಂತಾನವೇ. Another in the 17th chapter, Matthew says, rebellious generation. ಮತ್ತಾಯ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ದಂಗೆ ಎದ್ದಂತ ಒಂದು ಸಂತತಿ ಏನು So ಹೇಳಿದೆ? it means something here. ಅದರ ಅರ್ಥ ಏನು ಹೇಳಿದೆ If you ಅಂದ್ರೆ
believe, ನೀವು ನಂಬಿದ್ರೆ inside you, ನಿಮ್ಮ ಒಳಗಡೆ your rebellion against God will become less. ನೀವು ನಿಮ್ಮ ದೇವರ ವಿರುದ್ಧವಾಗಿರುವಂತ ದಂಗೆ ಎತ್ತತನ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. And you will begin to love God more. ನೀವು ದೇವರನ್ನ ಪ್ರೀತಿಸುವುದಕ್ಕೆ ಹೆಚ್ಚಾಗಿ ಪ್ರಾರಂಭಿಸ್ತೀರಾ. When you believe, ನೀವು ನಂಬುವಾಗ, obey, ನೀವು ನಂಬದ್ರೆ ಮತ್ತು ನೀವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತೀರಾ. So what they did? ಇಲ್ಲಿ ಏನು ಮಾಡಿದ್ರು? They brought him to Jesus. ಆ ಮಗನನ್ನ ಕರ್ಕೊಂಡು ಬಂದ್ರು ಯೇಸುವಿನ ಬಳಿ. Verse 20 says what? 20 ವಚನ ಏನಿದೆ? Then they brought him to him. ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. When he saw him, immediately the spirit convulsed him, and he fell on the ground and wallowed, foaming at the mouth. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನನ್ನು ನೆಲಕ್ಕೆ ಬಿದ್ದು ಹೊಡೆಸುತ್ತಾ ಹೊರನಾಡಿದನು. There is something you and me cannot do. ನೀವು ನಾವು ಮಾಡಲಿಕ್ಕೆ ಆಗದಿರುವಂತ ಕೆಲವು ಸಂಗತಿ ಇದೆ. We cannot, defeat the devil by ourselves. ನಮ್ಮ ಒಂದು ಸ್ವಂತಿಕೆಯಿಂದ ಸೈತಾನನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. Amen. Amen. We cannot defeat sickness by ourselves. ನಾವು ಕಾಯಿಲೆಯನ್ನು ಕೂಡ ನಮ್ಮ ಸ್ವಂತಿಕೆಯಿಂದ ಸೋಲಿಸಲಿಕ್ಕೆ We ಸಾಧ್ಯ cannot ಇಲ್ಲ. defeat our problems by ourselves. ನಮ್ಮ ಸಮಸ್ಯೆಗಳನ್ನು ಕೂಡ ನಮ್ಮ ಸಾಮರ್ಥ್ಯದಿಂದ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಸ್ತೋತ್ರ ಯೇಸುವಿಗಾಗಿ. Thank God for Jesus. ಯೇಸುವಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಯೇಸುವಿನಿಂದ ಸ್ತೋತ್ರ. Yes, you and me are poor. ನಾವು ನೀವು ಬಡವರು. We have nothing. ನಾವು ಏನು ಕೂಡ ಇಲ್ಲ. Jesus makes me rich. ಆದರೆ ಯೇಸು ನಮ್ಮನ್ನು ಶ್ರೀಮಂತವಾಗಿ ಮಾಡಿದ್ದಾನೆ. Hallelujah. Hallelujah. So many of you are happy. Yes, richer. Oh yeah, praise God. I'm not talking about money. ಶ್ರೀಮಂತರು ಅಂತ ಹೌದಾ ಶ್ರೀಮಂತನ ಹೌದು ಶ್ರೀಮಂತ ಮಾಡ್ತಾರೆ ಅಂತ. I'm talking about rich in faith. ನಾನು ನಂಬಿಕೆಯಲ್ಲಿ ಶ್ರೀಮಂತಿಕೆ ಬಗ್ಗೆ ಮಾತನಾಡ್ತಿದ್ದೀನಿ. Rich in forgiveness. ನೀವು ಕ್ಷಮಾಪಣೆ ಕೊಡುವುದರಲ್ಲಿ ಶ್ರೀಮಂತಿಕೆ. Rich in loving others. ಬೇರೆಯವರನ್ನ ಪ್ರೀತಿಸುವುದರಲ್ಲಿ ಶ್ರೀಮಂತಿಕೆ. You will be another threat to the devil. ನೀವು ಸೈತಾನನಿಗೆ ಇನ್ನೊಂದು ಎದುರೇಟ್ ಆಗ್ತೀರಾ. When we all are bankrupt. ನಾವೆಲ್ಲವೂ ಕೂಡ ಹಣನೇ ಇಲ್ಲದೆ ಇರುವಾಗ Jesus has everything. ಯೇಸು ಹೇಳಿದ್ದಾನೆ ಆದರೆ ನಾವು ಎಲ್ಲವೂ ನಾವು ಎಲ್ಲವೂ ಆತನಲ್ಲಿಯೇ ಇದೆ. Only the wise people ಬರೀ ಬುದ್ಧಿವಂತ ಜನರು will go and spend time with him. ಆತನ ಜೊತೆ ಸಮಯವನ್ನು ಕಳೆಯಲಿಕ್ಕೆ ಹೋಗ್ತಾರೆ. Hallelujah. Hallelujah. When you go and spend time with him, ನೀವು ಆತನ ಜೊತೆ ಸಮಯವನ್ನು ಕಳೆಯಲಿಕ್ಕೆ you pour ಹೋಗ್ತಾರೆ. out your love for him. ನೀವು ನಿಮ್ಮ ಪ್ರೀತಿಯನ್ನು ಆತನ ಮುಂದೆ ಯೇಸುವೆ ಕೊಡು. ಹೋಗಿ ಯೇಸುವೆ ಕೊಡು ಅಂತ ಕೇಳೋದಲ್ಲ. ಯೇಸುವೆ ನಮ್ಮ ಹೆಸರು ಜಿಮ್ಮಿ. ನನ್ನ ಹೆಸರು ಜಿಮ್ಮಿ. I will take all that you give me. ನೀವು ನನಗೆ ಕೊಡೋದೆಲ್ಲ ತಗೊಳ್ತೀನಿ. Don't be like that. ಆ ರೀತಿ ಹೇಗಿರಬೇಡ. Go and worship him. ಹೋಗಿ ಆತನನ್ನು ಆರಾಧಿಸು. Go and rejoice in him. ಹೋಗಿ ಆತನಲ್ಲಿ ಸಂತೋಷಿಸು. And go and thank him for the great salvation. ಹೋಗಿ ವಂದನೆ ಸಲ್ಲಿಸು ಆತನ ಕೊಟ್ಟಂತ ಶ್ರೇಷ್ಠವಾದ ರಕ್ಷಣೆಗಾಗಿ. ಪ್ರತಿದಿನ Lord, forgive us for not thanking you enough. ಕರ್ತನೇ ನಮ್ಮನ್ನು ಕ್ಷಮಿಸು ದೇವರೇ, ನಿನಗೆ ನಾವು ಕೃತಜ್ಞತೆ But from today, ಆದರೆ ಇವತ್ತಿನಿಂದ I want to rejoice in my salvation. ನಾನು ನನ್ನ ರಕ್ಷಣೆಯಲ್ಲಿ ಸಂತೋಷಿಸುತ್ತೇನೆ. Yes, I am nothing. ಹೌದು ನಾನು ಏನೂ But ಇಲ್ಲ. you are my everything. ನೀನೇ ನನಗೆ ಎಲ್ಲವೂ. Hallelujah. Hallelujah. As you go and spend time with God, ನೀವು ಆತನಲ್ಲಿ ಸಮಯವನ್ನು as you ಕಳೆಯುವಾಗ, wait upon God, ಕರ್ತನಲ್ಲಿ your ಕಾಯ್ಕೊಂಡಿರುವಾಗ faith will start rising up. ನಿಮ್ಮ ನಂಬಿಕೆ ಎದ್ದೇಳುತ್ತೆ. And suddenly God will whisper to you, ಇದಕ್ಕಿದ್ದಂಗೆ ದೇವರು ಪಿಸುಗುತ್ತಾನೆ. I heard your prayer. ನಾನು ನಿನ್ನ ಪ್ರಾರ್ಥನೆಗೆ I am going to help you in this matter. ನಾನು ನಿನಗೆ ಸಹಾಯ ಮಾಡ್ತೀನಿ. You will come out of your prayer time ಪ್ರಾರ್ಥನೆಯ ಸಮಯದಿಂದ ಹೊರಬರುವಾಗ rejoicing in Jesus. ಸಂತೋಷದಿಂದ ಬರ್ತೀರಾ ನೀವು. Hear what happened. ಇಲ್ಲಿ ಏನಾಯ್ತು? So he asked the father, ತಂದೆಗೆ ಕೇಳ್ತಾನೆ, how long has this been happening to him? ಎಷ್ಟು ದಿನಗಳಾಯಿತು ಇದು ಈ ರೀತಿಯಾಗಿ ನಡೆಯುವುದು? Jesus did not know. ಯೇಸು ಗೊತ್ತಿರಲಿಲ್ಲ He ಅನ್ಕೊಂಡಿಲ್ಲ. knew. He did it for our sake. ಯಾವುದು ನಮಗೋಸ್ಕರ ಬರೆಯಲ್ಪಟ್ಟಿದೆ. Then ಅದಾದ್ಮೇಲೆ a small boy, ಚಿಕ್ಕ ವಯಸ್ಸಿನಿಂದಲೇ Jesus is showing us, ಇದು ಯೇಸು ನಮಗೆ no ತೋರಿಸಿದ್ದಾನೆ. matter how big the problem ಆ is, ಸಮಸ್ಯೆ ಎಷ್ಟೇ ದೊಡ್ಡ I ಸಮಸ್ಯೆ am the ಆಗಿದ್ರು answer. ನಾನೇ ಅದಕ್ಕೆ ಉತ್ತರ. Hallelujah. Then what happened here? ಇಲ್ಲಿ ಏನಾಯ್ತು? Jesus just says the word. ಬರೀ ವಚನ ಹೇಳ್ತಾರೆ ಅಷ್ಟೇ. And 22nd verse, 22ನೇ ವಚನವನ್ನು ಓದಿ. what this man says. ಈ ವ್ಯಕ್ತಿ ಏನು ಹೇಳ್ತಾನೆ? He's telling Jesus. ಯೇಸುವಿಗೆ ಹೇಳ್ತಿದ್ದಾನೆ. He's telling Jesus. ಯೇಸುವಿಗೆ ಹೇಗೆ ಹೇಳ್ತಿದ್ದಾನೆ He's ಗೊತ್ತಾ? telling Jesus. ಯೇಸುವಿಗೆ ಈ ರೀತಿಯಾಗಿ ಹೇಳ್ತಿದ್ದಾನೆ. Oh, hallelujah. ಓ, hallelujah. You can meet Jesus in prayer. ನೀವು ಪ್ರಾರ್ಥನೆಯಲ್ಲಿ ಯೇಸುವನ್ನ ಭೇಟಿ ಮಾಡಬಹುದು. Hallelujah. Hallelujah. You can meet Jesus in prayer. ಯೇಸುವನ್ನ ಭೇಟಿ ಮಾಡಬಹುದು If ಪ್ರಾರ್ಥನೆಯಲ್ಲಿ. Jesus helped this man, ಯೇಸು ಈ He ವ್ಯಕ್ತಿಗೆ is ಸಹಾಯ going to help ಮಾಡ್ತಾನೆ. you. ಆತ ನಿಮಗೂ ಕೂಡ ಸಹಾಯ ಮಾಡ್ತಾನೆ. Once again, can you stand up and say hallelujah? ಎದ್ದು ನಿಂತ್ಕೊಂಡು hallelujah ಅಂತ ಹೇಳ್ತೀರಾ? Listen up. Our Jesus is alive. ನಮ್ಮ ಯೇಸು ಜೀವಂತವಾಗಿದ್ದಾನೆ. Our Jesus is going to do great things. ನಮ್ಮ ಯೇಸು ಶ್ರೇಷ್ಠವಾದ He ಸಂಗತಿಗಳನ್ನು is ಮಾಡ್ತಾನೆ. going to change things. ಆತ ಸಂಗತಿಗಳನ್ನು ಬದಲಾಯಿಸ್ತಾನೆ. Only you got to do is to pray. ನೀವು ಮಾಡಬೇಕಾದ ಇಷ್ಟೇ ಪ್ರಾರ್ಥಿಸಬೇಕಷ್ಟೇ. Only you got to do is go to Him. ನೀವು ಮಾಡಬೇಕಾದ ಆತನ ಬಳಿಗೆ ಹೋಗಿ He will teach you. ಆತ ಕಲಿಸ್ಕೊಡ್ತಾನೆ. Son, the way you spoke, ಮಗ ನೀನು ಹತ್ರ ಮಾತಾಡ್ತೀಯಲ್ಲ it's not right. ಸರಿಯಲ್ಲ.
You are representing me. ನೀನು ನನ್ನನ್ನು ಪ್ರತಿನಿಧಿಸ್ತೀಯ. Show me to others. ನನ್ನನ್ನು ಇನ್ನೊಬ್ಬರಿಗೆ ತೋರಿಸು. Hallelujah. Hallelujah. Our God ನಮ್ಮ ದೇವರು is a living God. ಜೀವ ಸ್ವರೂಪನಾದ When I was going through my struggles, nobody could help me. ಯಾರು ಕೂಡ ನನಗೆ ಸಹಾಯ But I ಮಾಡಕ್ಕಾಗಲಿಲ್ಲ. thank God. ಅದು ದೇವರಿಗೆ ಸ್ತೋತ್ರ I kept my ಸಲ್ಲಿಸ್ತೀನಿ. faith in Jesus. ನನ್ನ ನಂಬಿಕೆಯನ್ನು And I ಯೇಸುವಿನಲ್ಲಿಟ್ಟೆ. kept on asking. ನಾನು ಮತ್ತೆ ಕೇಳ್ತಾ Nothing ಇದ್ದೆ. happened. ಏನೂ ಆಗಿಲ್ಲ. I kept on asking. ಮತ್ತೆ ಕೇಳ್ತಾ ಬೇರೆ ಇದ್ದೆ. ದಾರಿ ಇಲ್ಲ. ಯಾವ ದಾರಿ ಇಲ್ಲ. Let's go. ಸಮುದ್ರದಲ್ಲಿ ಬೀಳಬೇಕು. ಸಮುದ್ರದಲ್ಲಿ ಬೀಳ್ಬೇಕು. There's no way out. ಬೇರೆ ಯಾವ ಮಾರ್ಗನೇ ಇಲ್ಲ. Morning I cannot sleep. Night I cannot sleep. ಮುಂಜಾನೆ ಮಲಗಕ್ಕಾಗ್ತಿಲ್ಲ, ರಾತ್ರಿ But one thing ಮಲಗಕ್ಕಾಗ್ತಿಲ್ಲ. I used to do. ಅದೇ ಒಂದು ಸಂಗತಿ Cry ಮಾಡ್ತೀನಿ. out to Jesus. ಯೇಸುವಿಗೆ ಮೊರೆ ಇಟ್ಟೆ. Nothing happened. ಏನೂ ಆಗಲಿಲ್ಲ. But slowly, ನಿಧಾನವಾಗಿ God sent people to help me. ದೇವರು ಜನರನ್ನ ಕಳಿಸಿದ ಸಹಾಯಕ್ಕೆ. Don't look at man. ಮನುಷ್ಯನನ್ನು ನೋಡಬೇಡ. Look at Jesus. ಯೇಸುವಿಗೆ Then he ನೋಡು. says here, ಇಲ್ಲಿ ಹೇಳುತ್ತದೆ, Jesus says to him, ಯೇಸು ಹೇಳ್ತಾರೆ, ನೋಡಿ ಯೋಚನೆ ಮಾಡಿ. See what he's saying. 23rd verse. ಆಲೋಚನೆ ಮಾಡಿ 23ನೇ ವಚನದಲ್ಲಿ He's saying, ಹೇಳ್ತಾರೆ. 22nd verse saying, if you can help us, please do something. ಇಲ್ಲಿ ತಂದೆ ಹೇಳ್ತಿದ್ದಾನೆ, ನಿನಗೆ ಸಹಾಯ ಮಾಡ್ಲಿಕ್ಕೆ ಆಗುವುದಾದ್ರೆ ಮಾಡು ಅಂತ So ಕೇಳ್ಕೊಳ್ತಿದ್ದಾನೆ. they're asking Jesus to help them. ಯೇಸು ಅಂತ ಕೇಳ್ಕೊಳ್ತಿದ್ದಾನೆ, But ಸಹಾಯ Jesus is saying to ಮಾಡು. him, ಯೇಸು ಅವ್ರಿಗೆ and ಹೇಳ್ತಾರೆ, Jesus is saying to you, ಯೇಸು ನಿನಗೆ ಹೇಳ್ತಾ ಇದ್ದಾರೆ, what is saying? If you can believe, ನೀನು ನಂಬುವುದಾದರೆ all things are possible ಎಲ್ಲಾ ಸಂಗತಿಗಳು ಸಾಧ್ಯ. to him who believes. ಯಾರು ನಂಬುತ್ತಾರೋ ಅವರು. Hallelujah! Hallelujah. Are you excited? ಉತ್ಸಾಹದಿಂದಿಲ್ಲ. You believe. ನೀವು ನಂಬುವುದಾದ್ರೆ, Jesus told this man, ಯೇಸು ಈ ವ್ಯಕ್ತಿಗೆ ಹೇಳ್ತಿದ್ದಾನೆ, if you can ನೀವು believe, ಬರೀ ನಂಬುವುದಾದ್ರೆ what to believe? ಏನ್ ನಂಬೋದು? That Jesus is able to do it for you. ಯೇಸು ನಿಮಗೋಸ್ಕರ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ It ಅಂತ. will happen. ಅದು ಆಗುತ್ತೆ. What you must do now? ನೀವೇನ್ ಮಾಡ್ಬೇಕು ಈಗ? Go home rejoicing. ಮನೆಗೆ ಸಂತೋಷದಿಂದ And ಹೋಗ್ಬೇಕು. go and pray, make a prayer time. ಹೋಗಿ ಪ್ರಾರ್ಥನೆ ಸಮಯವನ್ನ ಮಾಡ್ಕೋಬೇಕು. If our church is a praying church, ನಮ್ಮ ಸಭೆಯು ಪ್ರಾರ್ಥನೆಯ ಮಾಡುವಂತ ಸಭೆ ಆದ್ರೆ Mysore will be changed. ಮೈಸೂರು ಬದಲಾಗಲ್ಪಡುತ್ತದೆ. Telling you 100%. 100% ಶೀಘ್ರ I'll ಹೇಳ್ತೀನಿ. tell you, I have seen impossible things happen. ಅಸಾಧ್ಯವಾದ ಸಂಗತಿಗಳು ಆಗುವುದನ್ನ ನಾನು ನೋಡಿದ್ದೀನಿ. Jesus answered. ಯೇಸು ಉತ್ತರವನ್ನ ಕೊಟ್ಟ. Jesus answered. ಯೇಸು It is ಉತ್ತರ not only ಕೊಟ್ಟ. for me. ಇದು ಬರೀ It is ನನಗೋಸ್ಕರ for you who ಮಾತ್ರ. are observing on the YouTube. ಯೂಟ್ಯೂಬ್ ನಲ್ಲಿ ನೋಡ್ತಾ It's for all of you ಪ್ರತಿಯೊಬ್ಬರಿಗಾಗಿ ಇಲ್ಲಿ ಕೊಡ್ತಿರುವಂತ Jesus ಪ್ರತಿಯೊಬ್ಬರಿಗಾಗಿ will answer your prayer. ಯೇಸು ನಿಮ್ಮ ಒಂದು ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. Do you believe it? ನೀವು ನಂಬ್ತೀರಾ? Church, what happened? ಇಲ್ಲಿ ಏನಾಯ್ತು? The father and son went home rejoicing. ತಂದೆ ಮಗ ಸಂತೋಷದಿಂದ ಮರಳಿ Think ಮನೆಗೆ of it. ಬಂದ್ರು. When the child came to the house, ಆ ಮಗ ವಾಪಸ್ ಮನೆಗೆ ಬಂದಾಗ all the relatives, ಎಲ್ಲಾ ಸಂಬಂಧಿಕರು everyone shocked. ಎಲ್ರಿಗೂ ಆಶ್ಚರ್ಯವಾಗಿದೆ. What happened to him? ಏನಾಯ್ತು ಇವನಿಗೆ? Who is this who healed him? ಯಾರು ಇವನನ್ನ ಗುಣಪಡಿಸಿದ್ದು? He is Jesus. ಆತನು ಯೇಸು. He is the same. ಆತನು ಇಂತಹ Yesterday, ನೆನ್ನೆ ಕೂಡ today, ಇವತ್ತಿಗೂ ಕೂಡ and forevermore. ಮತ್ತು ನಿರಂತರವಾಗಿ Come on, church, ಇಂತಹ stand up, let us ಕೆಲಸಗಳು. pray. ಸಭೆ ಎದ್ದೇಳಿ ನಾವು Let us ಪ್ರಾರ್ಥನೆ cry ಮಾಡೋಣ. out to him. ನಾವು ಆತನಿಗೆ ಮೊರೆ Lord, ಇಡೋಣ. give me a prayer time. ಕರ್ತನೇ, ನನಗೆ ಪ್ರಾರ್ಥನೆ Lord, give me a ಮಾಡಬೇಕು. prayer time. ನನಗೆ ಪ್ರಾರ್ಥನೆ I ಸಮಯ want to ಕೊಡು. be a prayer warrior. ನನ್ನ ಪ್ರಾರ್ಥನೆ ವೀರನಾಗಬೇಕು. Come on, you ask Jesus ನೀವು now. ಕೇಳಿ ಈಗ ಯೇಸುವಿನ ಹತ್ರ. When you pray, ನೀವು ಪ್ರಾರ್ಥಿಸುವಾಗ something will happen. ಏನೋ ಒಂದು ಸಂಗತಿ And when ಆಗುತ್ತದೆ. you start to pray for something, ನೀವು ಯಾವುದಕ್ಕೋಸ್ಕರ ಪ್ರಾರ್ಥನೆ Don't ಮಾಡೋದಕ್ಕೆ stop, ಶುರು don't ಮಾಡುವಾಗ stop, don't ಅದನ್ನ stop. ನಿಲ್ಲಿಸಲೇಬೇಡಿ, ನಿಲ್ಲಿಸಬೇಡಿ. pray until something happens. ಎಲ್ಲಿಯಾದರೂ ಪ್ರಾರ್ಥನೆ ಮಾಡಿ ಅಂದ್ರೆ ಅದು ಆಗುವವರೆಗೂ Spend much ಪ್ರಾರ್ಥಿಸಿ. time with God. ಹೆಚ್ಚಿನ ಸಮಯ ಕರ್ತನ ಜೊತೆ ಕಳೆಯಿರಿ. Less time in your bed. ನಿಮ್ಮ ಒಂದು ಹಾಸಿಗೆಯಲ್ಲಿ ಕಡಿಮೆ ಸಮಯ ಕಳೆಯಿರಿ. ಎಲ್ಲರೂ ಮಲಗಿದ್ರೆ ಕೆಲವರು ಮಲಗಿದ್ರೆ ಏನ್ ಮಾಡೋದು ಎದ್ದೋಳಲ್ಲ. ಏನ್ ಮಾಡ್ರಿ ಅಂತ ಹೇಳಲ್ಲ. ಕೆಲವರು ಇದ್ದಾರೆ ಕೆಲವರು ಹಾಗಿರ್ತಾರೆ. ಮಲಗಿದ್ರೆ ಎಷ್ಟು ಆಸೆ, ಬಟ್ ಅದೇ ಆಸೆ ಪ್ರಾರ್ಥನೆ ಮಾಡಿ ಅಂತ ನಾವು ಮಾಡ್ಬೇಕು. ಎಷ್ಟು ನಿದ್ರೆ ಮಾಡುವಂತ ಆಸೆ ಇದೆಯಲ್ಲ, ಅದೇ ಆಸೆ ಪ್ರಾರ್ಥನೆ ಮಾಡೋದಕ್ಕೆ ಬದಲಾಯಿಸು ಕರ್ತನೆ ಅಂತ ಕೇಳ್ಕೊಂಡು. ಕೆಲವರು ಎಬ್ಬಿಸಿದ್ರೆ ಫಸ್ಟ್ ಕೈ ಕಾಲು ಕೆಳಗೆ ಬರ್ತದೆ. ಎದ್ದೇಳ್ಸಕ್ಕೆ ಹೋದ್ರೆ ಒಂದು ಕೈಗಾಲು ಹೌದು. ಸಡನ್ ಕೆಳಗೆ ಬಿದ್ದ ಮೇಲೆ ಏನಾಯ್ತು? If you start to pray, ನೀವು ಪ್ರಾರ್ಥನೆ ಮಾಡಿ ಶುರು the ಮಾಡುವಾಗ same Jesus ಇದೇ ಯೇಸು is going to wonderfully transform. ಅದ್ಭುತವಾಗಿ ನಿಮ್ಮನ್ನ ಮಾರ್ಪಾಟು ಮಾಡ್ತಾನೆ. Nothing is impossible. ಯಾವುದು ಕೂಡ ಆತನಿಂದ ಅಸಾಧ್ಯವಿಲ್ಲ. Amen. Yes, when you pray, God doesn't seem to change, ಹೌದು, ನೀವು ಪ್ರಾರ್ಥನೆ ಮಾಡುವಾಗ ಬದಲಾವಣೆ ಕಾಣಿಸೋದಿಲ್ಲ, but it will change. ಅದು ಬದಲಾವಣೆ ಆಗುತ್ತೆ. Jesus is alive. ಯೇಸು ಜೀವಂತವಾಗಿದ್ದಾನೆ. Jesus loves me. ಯೇಸು ನನ್ನ ಪ್ರೀತಿಸ್ತಾನೆ. He loves you. ನಿನ್ನ Oh, ಪ್ರೀತಿಸ್ತಾನೆ. he is a beloved Lord. ಆತನು ಪ್ರಿಯನಾದ Thomas, ಯೇಸು. one time Thomas saw him as God. ತೋಮನು ಅವನನ್ನು ಒಂದು ಬಾರಿ ದೇವರ ಹಾಗೆ He ನೋಡಿದ. came all the way to India. ಆತನು ಈ ಸಂಪೂರ್ಣ ಅಷ್ಟು ದೂರದಿಂದ In those days, ಪ್ರಯಾಣ ಬೆಳೆಸಿದ. ಆ ದಿವಸಗಳಲ್ಲಿ Traveling was not easy. ಪ್ರಯಾಣ ಬೆಳೆಸುವುದು ಅಷ್ಟು But the ಸುಲಭವಾಗಿರಲಿಲ್ಲ. love of Jesus. ಆದರೆ ಯೇಸುವಿನ ಮೇಲಿದ್ದ Just let us pray. ನಾವು ಪ್ರಾರ್ಥನೆ ಮಾಡೋಣ ಸತಿ. Ask Jesus to. ಕೇಳಿಕೊಳ್ಳೋಣ ಯೇಸು Lord, ಹತ್ರ. I am not able to pray. ಕರ್ತನೇ, ನಮ್ಮ ಪ್ರಾರ್ಥನೆ ಮಾಡಕ್ಕಾಗ್ತಿಲ್ಲ. My prayer life is
is zero. ನನ್ನ ಪ್ರಾರ್ಥನೆ ಜೀವಿತ ಶೂನ್ಯ. But when I hear the story, ಅದೇ ಕಥೆಯನ್ನು ಕೇಳುವಾಗ this person cried out. ಈ ವ್ಯಕ್ತಿಯಿಂದಲೇ ಮೊರೆ ಇಟ್ಟ. He was not silent. ಆತನು ಸುಮ್ಮನೆ ಇರಲಿಲ್ಲ. There is something happened. ಏನೋ ಒಂದು ಸಂಗತಿ ಆಯಿತು. Oh Lord, ಓ ಕರ್ತನೇ, when your church cries out, ನಿನ್ನ ಸಭೆಯು ಕೂಗುವಾಗ something will happen. ಏನೋ ಒಂದು ಸಂಗತಿ ಆಗೇ ಆಗುತ್ತೆ. Something will happen. ಏನೋ ಒಂದು ಸಂಗತಿ ಆಗುತ್ತೆ. Oh Jesus, ಓ ಯೇಸುವೇ, help us to realize. ನಮಗೆ ಸಹಾಯ ಮಾಡುವ Prayer changes things. ಸಂಗತಿಗಳನ್ನು ಬದಲಾಯಿಸುತ್ತದೆ. When we pray to you, ನಾವು ನಿನ್ನಲ್ಲಿ ಪ್ರಾರ್ಥಿಸುವಾಗ you will bring a change. ನೀನು ಬದಲಾವಣೆ ತೆಗೆದುಕೊಂಡು It ಬರ್ತೀಯ. is 100% fact. ಅದು 100% ನಿಜಾಂಶ. Forgive my unbelief. ನನ್ನಲ್ಲಿರುವ ಅಪನಂಬಿಕೆಯನ್ನು Cast out of my life today. ನನ್ನ ಜೀವಿತದಿಂದ ಹೊರ ಹಾಕ್ತೇನೆ. I believe you, Lord. ನಾನು ನಿನ್ನನ್ನು ನಂಬ್ತೀನಿ. Amen. ಆಮೆನ್.